ಅಮಾಯಕರು ಈ ಸ್ಲೀಪರ್ ಬಸ್ಸಲ್ಲಿ ಬಲಿಪಶು ಅಂದರೆ ತಮ್ಮ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುವಂಥ ಬಸ್ಸಲ್ಲಿ ಸುಮಾರು 20 ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಬಸ್ ಒಂದು ಬೈಕಿಗೆ ಡಿಕ್ಕಿ ಹೊಡೆದು ಆ ಬೈಕನ್ನು ತುಂಬ ದೂರಕ್ಕೆ ಎಳೆದಾಡಿಕೊಂಡು ಹೋದಾಗ ಆ ಡಾಮರಿಗೆ ತಾಗಿ ಸ್ಪಾರ್ಕ್ ಆದ ಸಂದರ್ಭದಲ್ಲಿ ಬೆಂಕಿ ಹತ್ತಿಕೊಂಡಿತು. ಅದರ ನಂತರ ಹಿರಿಯೂರು ಕಡೆ ಅಂದರೆ ಬೆಂಗಳೂರಿನ ಗೋಕರ್ಣ ಹೋಗೋ ಬಸ್ಸಲ್ಲಿ ಒಂದು 8 ಜನ ಸಜೀವ ದಹನಾದರು. ಅವರನ್ನ ಬದುಕಿಸ್ಲಿಕ್ಕೆ ಆಗಲಿಲ್ಲ. ಅನ್ನೋದು ಈ ಕ್ರಿಸ್ಮಸ್ ರಜೆ ಬೇರೆ ಬೇರೆ ರಜೆ ಕಾರಣಕ್ಕೆ ಜನ ಅವರ ಒಂದು ಊರಿನಿಂದ ತುಂಬ ಖುಷಿಯಾಗಿ ಹೋಗುವಂಥವ್ರು ಜೀವಂತವಾಗಿ ಭಸ್ಮಾಗಿ ಹೋದರು. ಕಾರಣ ಈ ಸ್ಲೀಪರ್ ಬಸ್ಸಲ್ಲಿ ಅತಿಯಾದ ಸರಕುಗಳನ್ನು ಸಾಗಿಸ್ತಾರೆ. ಸ್ಲೀಪರ್ ಬಸ್ಸಲ್ಲಿ ಪ್ಯಾಸೆಂಜರ್ ಮಾತ್ರ ಹೋಗ್ಲಿಕ್ಕೆ ಇರುವಂಥದ್ದು. ಆದರೆ ಈ ಟ್ಯಾಕ್ಸ್ ಅನ್ನ ಕದ್ದು, GST ಅನ್ನ ಕದ್ದು ಬ್ಲ್ಯಾಕ್ ಅಲ್ಲಿ ಕೊಂಡೋಗುವಂಥ ವಸ್ತು ಯಾವುದಿಲ್ಲ ಅಂದ್ರೆ ಸಿಲಿಂಡರ್, ಪಟಾಕಿ, ಪೇಂಟ್, ದ್ವಿಚಕ್ರ ವಾಹನ, ಜವಳಿ ಉತ್ಪನ್ನ. ಜನ ಈ ಬಸ್ ಮಾಲಕರು ಮತ್ತೆ ಅವರ ದುರಾಸೆಗೋಸ್ಕರ ಅಮಾಯಕ ಜನರು ಅವರಿಗೆ ಗೊತ್ತೇ ಇರುವುದಿಲ್ಲ ಪಾಪ. ಪ್ಯಾಸೆಂಜರ್ ಹೋಗೋ ಬಸ್ಸಲ್ಲಿ ಅವರ ಲಗೇಜ್ ಮಾತ್ರ ಇರಬೇಕಾದ್ರೆ ಸುಮಾರು 6 ರಿಂದ 8 ಟನ್ ತನಕ ಬಸ್ಸಲ್ಲಿ ಆ ಲಗೇಜನ್ನು ಹಾಕೋ ಕಾರಣಕ್ಕೋಸ್ಕರ ನಾವು ಕೆಲವು ಸಲ ಬಸ್ಸಿನ ಹಿಂದ್ಗಡೆ ಹೋದಾಗ ಬಸ್ ಒಂದು ಬಲಬದಿಗೆ ಎಡಬದಿಗೆ ಜೋತಾಡ್ಕೊಂಡು ಹೋಗ್ತದೆ. ಆಕ್ಸಿಡೆಂಟ್ ಆದ ತಕ್ಷಣ ಈ ಬೆಂಕಿಗೆ ಅತ್ಯಂತ ಆಕರ್ಷಣೆ ಆಗುವ ವಸ್ತು ಇರುವ ಕಾರಣಕ್ಕೋಸ್ಕರ ಇಡೀ ಬಸ್ಸಿಗೆ ಬೆಂಕಿ ಹತ್ತಿಕೊಳ್ತದೆ. ಅಂದರೆ ಆಕ್ಸಿಡೆಂಟ್ಗೆ ಸಾಯೋದಲ್ಲ. ನಾನನ್ನೋದು ನಿನ್ನೆ ಸಾರಿಗೆ ಸಚಿವರು ಕೂಡ ಮಾತಾಡಿದ್ದೇನೆ. ನಾವು ರಾತ್ರಿ ಹೊತ್ತಿಗೆ ಆನಂದರಾವ್ ಸರ್ಕಲ್ ಹೋದಲ್ಲಿ ಗೊತ್ತಾ ರಾಶಿ ಲಗೇಜ್ ಇರ್ತದೆ. ನಾನು ದಯವಿಟ್ಟು ಸರ್ಕಾರಕ್ಕೆ ಅತ್ಯಂತ ಕಠಿಣ ಕ್ರಮವನ್ನು ವಹಿಸಬೇಕು. ಆ ಲಗೇಜ್ ಹಾಕೋದ್ರೆ ಟಾಪಲ್ಲಿ ಕೂಡಿ ಲಗೇಜ್ ಹಾಕ್ತಾರೆ. 8 ಟನ್ ಆದರೆ ಆ ಬಸ್ಸಿಗೆ ಅದನ್ನ ಕೆಪಾಸಿಟಿ ಇಲ್ಲ. ಒಂದು ಜನರ ಈ ಬಸ್ಸನ್ನು 100-200 ಬಸ್ ಇರುವವರು ಅವರ ಸ್ವಾರ್ಥಕ್ಕೋಸ್ಕರ ಅವರ ಲಾಭಕ್ಕೋಸ್ಕರ ಅಮಾಯಕ ಜನರ ಬಲಿ ಆಗ್ತಾ ಉಂಟು. ಒಂದು ಅದನ್ನು ನಿಲ್ಲಿಸಬೇಕಂದ್ರೆ ನನ್ನ ಕನಕಳಿ ವಿನಂತಿ.